ಭರತ್ ಭೂಷಣ್ ಮನೆಯಲ್ಲಿ ನೀರವ ಮೌನ ಆವರಿಸಿಕೊಂಡಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದಂತಹ ಉಗ್ರರ ಗುಂಡೇಟಿಗೆ ಇಬ್ಬರು ಕನ್ನಡಿಗರು ಸಾವನ್ನಪ್ಪಿದ್ದು, ಅದರಲ್ಲಿ ಒಬ್ಬರು ಭರತ್ ಭೂಷಣ್. ಇನ್ನು ಭರತ್ ಭೂಷಣ್ ಮೃತದೇಹ ಮನೆ ತಲುಪಿದ್ದು, ಇತ್ತ ನಿವಾಸದಲ್ಲಿ ಮಡುಗಟ್ಟಿದ ಮೌನ. ಮತ್ತಿಕೆರೆಯಲ್ಲಿ ಭರತ್ ಭೂಷಣ್ ಅಂತಿಮ ನಮನಕ್ಕೆ ಸಕಲ ರೀತಿಯ ಸಿದ್ಧತೆಗಳು ಕೂಡ ಕಲ್ಪಿಸಲಾಗಿದ್ದು, ಈಗ ಕುಟುಂಬಸ್ಥರು ಒಬ್ಬೊಬ್ಬರಾಗಿ ಆಗಮಿಸಿ ಭರತ್ ಭೂಷಣ್ ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ ಮೃತಪಟ್ಟಿದ್ದ ಭರತ್, ಇನ್ನು ಭರತ್ ಮೃತದೇಹವನ್ನ ಕಂಡು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಧ್ಯಾಹ್ನ ಭರತ್ ಅಂತ್ಯಕ್ರಿಯೆ ಜರುಗಲಿದೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಹೆಬ್ಬಾಳ ಚಿತಾಗಾರದಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಗಳು ಕೂಡ ನಡೀತಾ ಇದೆ. ಒಕ್ಕಲಿಗ ಸಂಪ್ರದಾಯದಂತೆ ನಡೆಯುವ ಅಂತ್ಯಕ್ರಿಯೆ. ಈಗಾಗಲೇ ಭರತ್ ಮೃತದೇಹ ಅವರ ಮನೆ ತಲುಪಿದ್ದು, ಇತ್ತ ಮೃತದೇಹ ಬರ್ತಾ ಇದ್ದಂತೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮತ್ತೊಂದು ಕಡೆ ನೀರವ ಮೌನ ಆವರಿಸಿರುವಂಥದ್ದು. ಇನ್ನು ಮಧ್ಯಾಹ್ನ ಅಂತ್ಯಕ್ರಿಯೆ ಜರುಗಲಿದೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ಗುಂಡೇಟಿಗೆ ಬಲಿಯಾದ ಇಬ್ಬರು ಕನ್ನಡಿಗರ ಮೃತದೇಹ ಸದ್ಯ ಬೆಂಗಳೂರು ತಲುಪಿದ್ದು, ಇತ್ತ ಶಿವಮೊಗ್ಗ ಉದ್ಯಮಿ ಮಂಜುನಾಥ್ ರಾವ್ ಮೃತದೇಹ ಶಿವಮೊಗ್ಗದತ್ತ ಪ್ರಯಾಣವನ್ನ ಬೆಳೆಸಿದೆ. ಮತ್ತೊಂದು ಕಡೆ ಬೆಂಗಳೂರು ನಿವಾಸಿ ಭರತ್ ಭೂಷಣ್ ಪಾರ್ಥಿವ ಶರೀರವನ್ನ ಬೆಳಗಿನ ಜಾವ ಅವರ ಮನೆಗೆ ಕರೆತರಲಾಯಿತು. ಇನ್ನು ಅದಕ್ಕೂ ಮುನ್ನ ದೆಹಲಿಯಿಂದ ಇಬ್ಬರು ಕನ್ನಡಿಗರ ಮೃತದೇಹಗಳು ಬೆಂಗಳೂರು ಏರ್ಪೋರ್ಟ್ ತಲುಪಿದ್ದು, ಅಲ್ಲಿ ಸಂಸದ ತೇಜಸ್ವಿ ಸೂರ್ಯ ಹಾಗೂ ಸೋಮಣ್ಣ ಅಂತಿಮ ನಮನವನ್ನ ಸಲ್ಲಿಸಿದ್ರು. ಅದಾದ ನಂತರ ಮಂಜುನಾಥ್ ಮೃತದೇಹವನ್ನ ಶಿವಮೊಗ್ಗದತ್ತ ಸಾಗಿಸಲಾಗ್ತಾ ಇದೆ. ಮತ್ತೊಂದು ಕಡೆ ಇತ್ತ ಭರತ್ ಭೂಷಣ್ ಮೃತದೇಹ ಅವರ ಮನೆ ತಲುಪಿದ್ದು, ಇತ್ತ ಮೃತದೇಹವನ್ನ ನೋಡ್ತಾ ಇದ್ದಂತೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ಮನೆ ಬಳಿ ಬ್ಯಾರಿಕೇಡ್ ಅನ್ನ ಹಾಕಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಿಕೊಡಲಾಗಿರುವಂಥದ್ದು. ಸಚಿವರು ಗಣ್ಯರು ಅಂತಿಮ ದರ್ಶನಕ್ಕೆ ಆಗಮಿಸಲಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ಇದ್ದು, ಹೀಗಾಗಿ ಪೊಲೀಸರು ಬಿಗಿ ಬಂದೋಬಸ್ತನ್ನ ಕೈಗೊಂಡಿದ್ದಾರೆ. ಇನ್ನು ಭರತ್ ಮನೆಗೆ ಭೇಟಿ ನೀಡಲಿರುವ ಸಿಎಂ ಸಿದ್ದರಾಮಯ್ಯ, ಭರತ್ ಕುಟುಂಬಕ್ಕೆ ಸಾಂತ್ವನ ಹೇಳಲಿರುವ ಸಿಎಂ. ಬೆಳಗ್ಗೆ 9 ಗಂಟೆ ಸುಮಾರಿಗೆ ಭೇಟಿ ನೀಡಲಿದ್ದಾರೆ ಸಿಎಂ ಸಿದ್ದು ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಹೀಗಾಗಿ ಸಕಲ ರೀತಿಯ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಿಕೊಡಲಾಗಿದೆ. ಅಂದ್ರೆ ಅಂತಿಮ ದರ್ಶನಕ್ಕೆ ಸಿಎಂ ಸೇರಿದಂತೆ ಸಚಿವರು ಗಣ್ಯರು ಆಗಮಿಸಲಿದ್ದು, ಪೊಲೀಸರು ಬಿಗಿ ಬಂದೋಬಸ್ತನ್ನ ಕೈಗೊಂಡಿದ್ದಾರೆ. ಭಯೋತ್ಪಾದಕರ ದಾಳಿಯಿಂದ ಜೀವ ಕಳೆದುಕೊಂಡಿರುವ ಕನ್ನಡಿಗರ ಕುಟುಂಬಕ್ಕೆ ರಾಜ್ಯ ಸರ್ಕಾರ ತಲಾ 10 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದೆ. ಇನ್ನು ಅದೇ ಬೆನ್ನಲ್ಲೇ ಇವತ್ತು ಬೆಳಗ್ಗೆ 9 ಗಂಟೆಗೆ ಸಿಎಂ ಸಿದ್ದರಾಮಯ್ಯನವರು ಭರತ್ ಮನೆಗೆ ಆಗಮಿಸಲಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಇಬ್ಬರ ಮೃತದೇಹಗಳನ್ನ ಸಂಬಂಧಿಕರಿಗೆ ಈಗಾಗಲೇ ಹಸ್ತಾಂತರಿಸಲಾಗಿದ್ದು, ಒಂದು ಕಡೆ ಮಂಜುನಾಥ್ ರಾವ್ ಮೃತದೇಹ ಶಿವಮೊಗ್ಗದತ್ತ ಪಯಣವನ್ನ ಬೆಳೆಸಿದ್ರೆ, ಇತ್ತ ಭರತ್ ಮೃತದೇಹ ಈಗಾಗಲೇ ಮನೆ ತಲುಪಿದ್ದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಿಕೊಡಲಾಗಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಒಂದು ಕಡೆ ಗಂಡನನ್ನ ಕಳೆದುಕೊಂಡಿರುವ ಪತ್ನಿ, ಮಗನನ್ನ ಕಳೆದುಕೊಂಡಿರುವ ತಂದೆ ತಾಯಿ ದಿಕ್ಕೇ ತೋಚದಂತಿದ್ದಾರೆ. ಅವರ ಆಕ್ರಂದನ ಅಂತೂ ನಿಜಕ್ಕೂ ಕೂಡ ಮುಗಿಲು ಮುಟ್ಟಿರುವಂಥದ್ದು. ಇನ್ನು ಇದೇ ಸಂದರ್ಭದಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಕೂಡ ಅಂತಿಮ ದರ್ಶನವನ್ನ ಪಡೆದುಕೊಳ್ಳಲಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ಇದ್ದು, ಹೀಗಾಗಿ ಪೊಲೀಸರು ಬಿಗಿ ಬಂದೋಬಸ್ತನ್ನ ಕೈಗೊಂಡಿದ್ದಾರೆ. ಸ್ವಲ್ಪ ಹಿಂದೆ ಬಂದ್ಬಿಡಿಯಪ್ಪ. ಸ್ವಲ್ಪ ಹಿಂದೆ ಬಂದ್ಬಿಡಿಯಪ್ಪ. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ
ಭರತ್ ಭೂಷಣ್ ರವರ ಮೃತದೇಹ ಅವರ ನಿವಾಸಕ್ಕೆ ಆಗಮಿಸಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನೋಡಿ, ಹೋಗ್ತಾ ಒಂದು ಫ್ಯಾಮಿಲಿ, ಮುದ್ದಾದಂತಹ ಕುಟುಂಬ ಜಮ್ಮು ಕಾಶ್ಮೀರಕ್ಕೆ ಹೋಗಿರ್ತಾರೆ. ಪಹಲ್ಗಾಮ್ನಲ್ಲಿ ಹಾಯಾಗಿ ಸಮಯವನ್ನು ಕಳೀತಾ ಇರ್ತಾರೆ. ಯಾರೂ ಕೂಡ ಊಹಿಸಿರೋದಿಲ್ಲ ಈ ರೀತಿಯ ಘಟನೆ ಸಂಭವಿಸುತ್ತೆ ಅಂತ. ಮುದ್ದಾದ ಪುಟ್ಟ ಮಗು, ಗಂಡ ಹೆಂಡತಿ. 1-2-3 ದಿನಗಳ ಕಾಲ ನಾವು ಜಮ್ಮು ಕಾಶ್ಮೀರದ ಪ್ರವಾಸವನ್ನು ಮಾಡಿಕೊಂಡು ಬರೋಣ ಅಂತ ಹೋದಂತಹ ಮುದ್ದಾದಂತಹ ಫ್ಯಾಮಿಲಿಗೆ ಇಂತಹ ಪರಿಸ್ಥಿತಿ ಬರುತ್ತೆ. ವಾಪಸ್ ಬರುವಾಗ ಭರತ್ ಭೂಷಣ್ ಶವವಾಗಿ ಆಗಮನಿಸ್ತಾರೆ. ಮೃತದೇಹ ಬರುತ್ತೆ ಅಂತ ಯಾರೂ ಕೂಡ ಊಹೆ ಮಾಡಿಕೊಂಡಿರೋದಿಲ್ಲ. ಆರಾಮಾಗಿ ಪ್ರವಾಸದಲ್ಲಿ ಕಾಲ ಕಳೀತಾ ಇದ್ದಂತಹ ದಂಪತಿಯ ಪರಿಸ್ಥಿತಿ ಗಮನಿಸ್ತಾ ಇದ್ದೀರಾ, ಯಾವ ರೀತಿ ಅವರು ವಾಪಸ್ ಬೆಂಗಳೂರಿಗೆ ಬಂದಿದ್ದಾರೆ ಅಂತ. ಉಗ್ರರ ದಾಳಿಗೆ ಭರತ್ ಭೂಷಣ್ ಬಲಿಯಾಗಿದ್ದು ಈಗ ಭರತ್ ಭೂಷಣ್ ಪತ್ನಿಗೆ ದಿಕ್ಕೇ ತೋಚದಂತಾಗಿದೆ. ಸ್ವಲ್ಪ ಹಿಂದೆ ಇನ್ನು ಬಂದ್ಬಿಡಿ. ಆ ಪುಟ್ಟ ಮಗು ಬೇರೆ, ಅಪ್ಪ ಇಲ್ಲ ಅನ್ನೋ ವಿಷಯನೇ ಆ ಪುಟ್ಟ ಮಗುಗೆ ಗೊತ್ತಿರೋದಿಲ್ಲ ಅಂತಲೇ ಹೇಳಬಹುದು. ಸಾಫ್ಟ್ವೇರ್ ಉದ್ಯೋಗಿಯಾಗಿ ಭರತ್ ಭೂಷಣ್ ಕೆಲಸವನ್ನು ಮಾಡ್ತಾ ಇದ್ರು. ತಂದೆ, ತಾಯಿ, ಹೆಂಡತಿ, ಮಗ, ಪುಟ್ಟಾದಂತಹ ಮುದ್ದಾದಂತಹ ಫ್ಯಾಮಿಲಿ. ಇತ್ತ ತಂದೆ ತಾಯಿ ಈ ವಿಚಾರವನ್ನು ಯಾವ ರೀತಿ ತೆಗೆದುಕೊಳ್ತಾರೆ ಅನ್ನೋದೇ ನಿಜಕ್ಕೂ ಕೂಡ ಭಯ ಆಗುತ್ತೆ. ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ಭವ್ಯ, ಈಗಾಗಲೇ ಭರತ್ ಭೂಷಣ್ ರವರ ಮೃತದೇಹ ಅವರ ಮನೆ ತಲುಪಿದ್ದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿಕೊಡಲಾಗಿದೆ. ಇನ್ನು ಸಚಿವರು, ಗಣ್ಯರೆಲ್ಲರೂ ಕೂಡ ಆಗಮಿಸಲಿದ್ದಾರೆ. ಸಿಎಂ 9 ಗಂಟೆಗೆ ಬರಲಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಧು, ಖಂಡಿತ ಭರತ್ ಭೂಷಣ್ ಅವರ ನಿವಾಸಕ್ಕೆ ಈಗಾಗಲೇ ಪಾರ್ಥಿವ ಶರೀರವನ್ನ ತಂದಿರುವಂತದ್ದು. ಸದ್ಯ ಉತ್ತರ ವಿಭಾಗದ ಡಿಸಿಪಿ ಸೈದುಲ್ ಅಡಾವತ್ ಅವರು ಕೂಡ ಅವರ ನೇತೃತ್ವದಲ್ಲಿ ಅಂದ್ರೆ ಸ್ಥಳದಲ್ಲಿ ಭದ್ರತೆಯನ್ನ ಕೂಡ ಮಾಡಿದ್ದಾರೆ. ಯಾಕಂದ್ರೆ ಸಿಎಂ ಆಗಿರ್ಬೋದು, ಗಣ್ಯರು ಕೂಡ ಅಂತಿಮ ದರ್ಶನಕ್ಕೆ ಬರುವ ಎಲ್ಲಾ ರೀತಿಯ ಸಾಧ್ಯತೆ ಇರುವ ಈಗಾಗಲೇ ಸಿಎಂ ಕಡೆಯಿಂದ ಕನ್ಫರ್ಮ್ ಆಗಿದೆ. ಅಂದ್ರೆ ಸುಮಾರು 9 ಗಂಟೆಗೆ ಬಂದು ಅಂತಿಮ ದರ್ಶನವನ್ನ ಕೂಡ ಪಡಿತಾರೆ. ಸದ್ಯ ಪೊಲೀಸ್ ಸಿಬ್ಬಂದಿಯಿಂದ ಹೆಚ್ಚಿನ ಬ್ಯಾರಿಕೇಡ್ ಅಳವಡಿಕೆ ಮಾಡಿ ಸ್ಥಳೀಯ ಪೊಲೀಸರು ಭದ್ರತೆಯನ್ನ ಕೂಡ ವಹಿಸಿದ್ದಾರೆ. ಯಾಕಂದ್ರೆ ಈಗಾಗಲೇ ಮುಂಜಾನೆಯಿಂದ ಕೂಡ ಬಹಳಷ್ಟು ಜನ ಬಂದು ಮೃತದೇಹಕ್ಕೆ ಅಂತಿಮ ದರ್ಶನವನ್ನ ಕೂಡ ಪಡಿತಾ ಇರುವಂತದ್ದು. ಸೊ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಹೆಬ್ಬಾಳದ ಬಳಿ ಇರುವಂತಹ ಚಿತಾಗಾರದಲ್ಲಿ ಒಕ್ಕಲಿಗರ ಸಮುದಾಯದ ಪ್ರಕಾರ ಅಂತಿಮ ವಿಧಿವಿಧಾನಗಳನ್ನ ಕೂಡ ಮಾಡಲಾಗುತ್ತೆ. ಸದ್ಯ ಈಗಾಗಲೇ ಬಹುತೇಕ ಜನ ಬರುವ ಕಾರಣಕ್ಕಾಗಿ ಈಗಾಗಲೇ ವಿ ಸೋಮಣ್ಣ ಅವರು ಕೂಡ ಭೇಟಿ ಕೊಟ್ಟು ಅಂತಿಮ ದರ್ಶನವನ್ನು ಕೂಡ ಪಡೆದಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ಅವರ ಕುಟುಂಬಸ್ಥರಿಗೆ ಪ್ರಮುಖವಾಗಿ ಸಾಂತ್ವನವನ್ನ ಕೂಡ ಹೇಳಿರುವಂತದ್ದು. ಯಾಕಂದ್ರೆ ಪುಟ್ಟ ಮಗು ಕೂಡ ಇರುವಂತದ್ದು. ಆ ಮಗು ತಂದೆಯನ್ನ ಕಳ್ಕೊಂಡು ಬಹಳಷ್ಟು ರೋದನೆ ಮಾಡ್ತಾ ಇರುವಂತದ್ದು. ಅಷ್ಟು ಮಾತ್ರವಲ್ಲದೆ ಪತ್ನಿ ಕೂಡ ಅಂದ್ರೆ ಮೃತದೇಹದ ಪಕ್ಕ ಅಂದ್ರೆ ಅಲ್ಲಿ ಎಲ್ಲಿ ಏರ್ಪೋರ್ಟ್ ನಿಂದ ಬರುವ ತನಕ ಕೂಡ ಅವರು ಬಹಳಷ್ಟು ಬಿಕ್ಕಿ ಅಳ್ತಾ ಇದ್ದಂಥದ್ದು. ಅಲ್ಲಿ ಅವರನ್ನ ವಿ ಸೋಮನ್ ಆಗಿರ್ಬೋದು, ತೇಜಸ್ವಿ ಸೂರ್ಯ ಆಗಿರ್ಬೋದು, ಇತರರು ಸಮಾಧಾನ ಪಡಿಸುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಆದ್ರೂ ಕೂಡ ಈಗಾಗಲೇ ಕುಟುಂಬಸ್ಥರ ಅಂದ್ರೆ ಆಕ್ರಂದನ ಬಹಳಷ್ಟು ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು. ಮಧು. ಎಸ್, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ರಾ